ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಅನಿರೀಕ್ಷಿತ ತಿರುವುಗಳ ಬಗ್ಗೆ ತಿಳಿದುಕೊಳ್ಳಿ. ನಮಸ್ಕಾರ ವೃಶ್ಚಿಕ ರಾಶಿಯವರೇ, ಹರ ಹರ ಮಹಾದೇವ್. ನಮ್ಮ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ವೃಶ್ಚಿಕ ರಾಶಿಯವರು ಸ್ವಭಾವತಃ ಅತ್ಯಂತ ನಿಗೂಢರು ಮತ್ತು ದೃಢ ಸಂಕಲ್ಪ ಇರುವವರು. ಆದರೆ ಈಗಿನ ಗ್ರಹಗತಿಗಳ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಚಂಡಮಾರುತ ಏಳುವ ಸಾಧ್ಯತೆ ಇದೆ. ಇದು ಕೇವಲ ರಾಶಿ ಫಲವಲ್ಲ, ನಿಮ್ಮ ಭವಿಷ್ಯವನ್ನ ಸುರಕ್ಷಿತವಾಗಿರಿಸೋದಕ್ಕೆ ನೀಡುತ್ತಿರುವ ಒಂದು ಮಹತ್ವದ ಮುನ್ನೆಚ್ಚರಿಕೆ. ಈ ಅವಧಿಯಲ್ಲಿ ಒಬ್ಬ ಅನಿರೀಕ್ಷಿತ ಮಹಿಳೆ ಅಥವಾ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಲಿದ್ದಾರೆ. ಅವರು ನಿಮ್ಮ ಮನೆಗೆ ಪದೇ ಪದೇ ಭೇಟಿ ನೀಡಲು ಪ್ರಯತ್ನ ಮಾಡ್ತಿರಬಹುದು. ಈ ವಿಡಿಯೋದಲ್ಲಿ ಆ ವ್ಯಕ್ತಿ ಯಾರು ಮತ್ತು ಅವರ ಆಗಮನದಿಂದ ನಿಮ್ಮ ಜೀವನದ ಮೇಲೆ ಉಂಟಾಗುವ ಪರಿಣಾಮಗಳು ಏನೇನು ಎಂಬುದನ್ನು ವಿವರವಾಗಿ ವಿವರಿಸಲಿದ್ದೇವೆ. ಒಂದನೇದಾಗಿ, ಅನಿರೀಕ್ಷಿತ ಅತಿಥಿಯ ಕುತಂತ್ರ ಮತ್ತು ಎಚ್ಚರಿಕೆ. ವೃಶ್ಚಿಕ ರಾಶಿಯವರೇ, ನೀವು ಸಾಮಾನ್ಯವಾಗಿ ಯಾರನ್ನೂ ಬೇಗನೆ ನಂಬೋದಿಲ್ಲ. ಆದರೆ ಈ ಸಮಯದಲ್ಲಿ ನಿಮ್ಮ ರಕ್ಷಣಾ ಕವಚವನ್ನೇ ಮೀರಿ ಒಬ್ಬರು ಪ್ರವೇಶ ಮಾಡಬಹುದು. ಏಪ್ರಿಲ್ 30ರಿಂದ ಮೇ 30ರವರೆಗೆ ನೀವು ಬಹಳ ಜಾಗರೂಕರಾಗಿರಬೇಕಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಮನೆಗೆ ಆಮಂತ್ರಣ ಇಲ್ಲದೆ ಬರುವ ಆ ವ್ಯಕ್ತಿ ನಿಮ್ಮ ಅತ್ಯಂತ ಆಪ್ತರಂತೆ ನಟಿಸಬಹುದು. ಅವರು ನಿಮ್ಮ ಕಷ್ಟಗಳಿಗೆ ಕಣ್ಣೀರು ಹಾಕಬಹುದು ಅಥವಾ ನಿಮ್ಮ ಯಶಸ್ಸನ್ನು ಕಂಡು ಅತಿಯಾಗಿ ಹೊಗಳಬಹುದು. ಆದರೆ ನೆನ್ಪಿಡಿ, ಇವರ ಈ ಅತಿಯಾದ ಹೊಗಳಿಕೆಯ ಹಿಂದೆ ನಿಮ್ಮನ್ನ ದಾರಿ ತಪ್ಪಿಸುವ ಉದ್ದೇಶ ಇರಬಹುದು. ಈ ವ್ಯಕ್ತಿ ನಿಮ್ಮ ಮನೆಯ ಪ್ರತಿಯೊಂದು ಸಣ್ಣ ವಿಷಯದ ಮೇಲೆ ಕಣ್ಣು ಇಟ್ಟಿರ್ತಾರೆ. ನೀವು ಯಾರ ಜೊತೆ ಸಂಬಂಧ ಹೊಂದಿದ್ದೀರಿ, ನಿಮ್ಮ ಹಣಕಾಸಿನ ವ್ಯವಹಾರಗಳು ಹೇಗಿವೆ, ಇಂತಹ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಅವರು ಪ್ರಯತ್ನ ಮಾಡ್ತಿರ್ತಾರೆ. ಅವರು ಬಂದಾಗ ನಿಮ್ಮ ವೈಯಕ್ತಿಕ ದಾಖಲೆಗಳು ಅಥವಾ ಪಾಸ್ವರ್ಡ್ಗಳನ್ನು ಅವರ ಕೈಗೆ ಸಿಗದಂತೆ ನೋಡಿಕೊಳ್ಳಿ. ಇನ್ನು ಎರಡನೇದು, ಆರ್ಥಿಕ ನಷ್ಟ ಮತ್ತು ಹೂಡಿಕೆಯ ಅಪಾಯ. ವೃಶ್ಚಿಕ ರಾಶಿಯವರಿಗೆ ಆರ್ಥಿಕವಾಗಿ ಈ ಸಮಯ ಸ್ವಲ್ಪ ಏರುಪೇರಿನಿಂದ ಕೂಡಿದೆ. ಹಣದ ವಿಷಯದಲ್ಲಿ ಮೂರನೇ ವ್ಯಕ್ತಿಗಳ ಸಲಹೆಯನ್ನ ಕುರುಡಾಗಿ ನಂಬೇಡಿ. ಯಾರೋ ಬಂದು ಈ ಹೊಸ ಸ್ಕೀಮಲ್ಲಿ ಹಣ ಹೂಡಿ ಹಣ ಡಬಲ್ ಆಗುತ್ತೆ ಅಂತ ಹೇಳಿದ್ರೆ ಅಪ್ಪಿತಪ್ಪಿ ಕೂಡ ನಂಬೇಡಿ. ಇನ್ನು ವಿಶೇಷವಾಗಿ ಈ ಅವಧಿಯಲ್ಲಿ ಯಾವುದೇ ಗುಪ್ತ ಹೂಡಿಕೆ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ದೊಡ್ಡ ಮೊತ್ತದ ಹಣ ಹಾಕುವ ಮುನ್ನ ಯೋಚನೆ ಮಾಡಿ. ಸಾಲ ನೀಡುವ ವಿಷಯದಲ್ಲಿ ತುಂಬಾ ಕಠಿಣ ಆಗಿರಿ. ನಿಮ್ಮ ಹತ್ತಿರದವರೇ ಸಹಾಯ ಕೇಳಬಹುದು, ಆದ್ರೆ ಆ ಹಣ ಮರಳಿ ಬರುವ ಸಾಧ್ಯತೆ ಈ ತಿಂಗಳು ತೀರಾ ಕಡಿಮೆ ಇದೆ. ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ ಅಥವಾ ಹೊಸ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಬೇಕಾದ್ರೆ ಜಾಗರೂಕರಾಗಿರ್ಬೇಕಾಗುತ್ತೆ. ಸೈಬರ್ ವಂಚನೆಗೆ ಒಳಗಾಗುವ ಸಾಧ್ಯತೆ ಇರುತ್ತೆ. ಮೂರನೇದಾಗಿ, ಕೌಟುಂಬಿಕ ಶಾಂತಿ ಮತ್ತು ನೆಮ್ಮದಿಗೆ ಭಂಗ. ನಿಮ್ಮ ಮನೆಗೆ ಬರುವ ಆ ಅನಿರೀಕ್ಷಿತ ಅತಿಥಿ ನಿಮ್ಮ ಕುಟುಂಬದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅವರು ನಿಮ್ಮ ಸಂಗಾತಿಯ ಬಗ್ಗೆ ಅಥವಾ ಮಕ್ಕಳ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಹೇಳಿ ನಿಮ್ಮ ಮನಸ್ಸನ್ನ ಕಲುಷಿತಗೊಳಿಸಬಹುದು. ವೃಶ್ಚಿಕ ರಾಶಿಯವರು ಬೇಗನೆ ಸೇಡು ತೀರಿಸಿಕೊಳ್ಳುವ ಸ್ವಭಾವದವರಾದ್ದರಿಂದ ಇಂತಹ ಮಾತುಗಳು ನಿಮ್ಮನ್ನ ಬೇಗನೆ ಉದ್ವೇಗಕ್ಕೆ ದೂಡಬಹುದು. ಯಾರೋ ಹೇಳಿದ ಮಾತಿಗೆ ನಿಮ್ಮ ಮನೆಯವರನ್ನ ಅನುಮಾನ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮನೆಯ ಒಳಗಿನ ವಿಚಾರಗಳನ್ನ ಹೊರಗಿನವರ ಮುಂದೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆಯನ್ನ ಹೆಚ್ಚಿಸೋದಕ್ಕೆ ಪ್ರತಿದಿನ ಸಂಜೆ ದೇವರ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ. ನಾಲ್ಕನೇದಾಗಿ, ಉದ್ಯೋಗ ಮತ್ತು ವ್ಯಾಪಾರದಲ್ಲಿನ ಸವಾಲುಗಳು. ಕೆಲಸದ ಸ್ಥಳದಲ್ಲಿ ವೃಶ್ಚಿಕ ರಾಶಿಯವರು ಈ ತಿಂಗಳು ಗುಪ್ತ ಶತ್ರುಗಳಿಂದ ಎಚ್ಚರ ಇರಬೇಕಾಗುತ್ತೆ. ನಿಮ್ಮ ಕಚೇರಿಯಲ್ಲಿ ನಿಮ್ಮ ಏಳಿಗೆಯನ್ನ ಸಹಿಸದವರು ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಬಹುದು. ನಿಮ್ಮ ಫೈಲ್ಗಳನ್ನ ಅಥವಾ ಕೆಲಸದ ರಹಸ್ಯಗಳನ್ನ ಬೇರೆಯವರಿಗೆ ಸಿಗದಂತೆ ನೋಡಿಕೊಳ್ಳಿ. ಇನ್ನು ವ್ಯಾಪಾರಸ್ಥರು ಹೊಸ ಪಾಲುದಾರರಿಗೆ ಪಾರ್ಟ್ನರ್ಶಿಪ್ಗೆ ಕೈ ಹಾಕುವ ಮುನ್ನ ಸರಿಯಾದ ತನಿಖೆ ನಡೆಸಿ. ಮಾರುಕಟ್ಟೆಯಲ್ಲಿ ನಿಮ್ಮ ಹೆಸರನ್ನ ಕೆಡಿಸೋದಕ್ಕೆ ಸ್ಪರ್ಧಿಗಳು ಸಂಚು ರೂಪಿಸ್ತಾ ಇರ್ಬೋದು. ಈ ಸಮಯದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ತಾಳ್ಮೆಯಿಂದ ಪರಿಸ್ಥಿತಿಯನ್ನ ನಿಭಾಯಿಸಿ. ಐದನೇದಾಗಿ, ಆರೋಗ್ಯ ಮತ್ತು ದೈಹಿಕ ಸುರಕ್ಷತೆ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಜನನಾಂಗ ಅಥವಾ ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಬಹುದು. ಸಾಕಷ್ಟು ನೀರು ಕುಡಿರಿ ಮತ್ತು ಆರೋಗ್ಯದ ಒಂದು ಒಳ್ಳೆಯ ಆಹಾರವನ್ನ ಸೇವನೆ ಮಾಡಿ. ಮಾನಸಿಕವಾಗಿ ನೀವು ಸ್ವಲ್ಪ ಒತ್ತಡವನ್ನು ಅನುಭವಿಸುವುದು, ಆದ್ರಿಂದ ಪ್ರತಿದಿನ 10 ನಿಮಿಷ ಧ್ಯಾನವನ್ನ ಕಂಪಲ್ಸರಿ ಮಾಡಿ. ಇನ್ನು ಪ್ರಯಾಣದ ಸಮಯದಲ್ಲಿ ಅಪರಿಚಿತರು ನೀಡುವ ತಿಂಡಿ ತಿನಿಸುಗಳನ್ನು ಸ್ವೀಕಾರ ಮಾಡಬೇಡಿ. ನಿಮ್ಮ ವಾಹನಗಳನ್ನು ಚಲಾಯಿಸಬೇಕಾದ್ರೆ ಜಾಗರೂಕರಾಗಿರಿ. ಈ ಸಮಯದಲ್ಲಿ ನಿಮ್ಮ ಗಮನ ಬೇರೆಡೆಗೆ ಸೆಳೆದು ಕಳ್ಳತನ ಮಾಡುವ ಸಾಧ್ಯತೆ ಇರುತ್ತೆ. ಇನ್ನು ಕೊನೆಯದಾಗಿ, ದೈವಿಕ ಪರಿಹಾರಗಳು. ವೃಶ್ಚಿಕ ರಾಶಿಯವರೇ, ಎದುರಾಗಲಿರುವ ಈ ಸವಾಲುಗಳನ್ನು ಜಯಿಸೋದಕ್ಕೆ ನಿಮಗೆ ದೈವಿಕ ರಕ್ಷಣೆ ಅಗತ್ಯ. ಪ್ರತಿದಿನ ಹನುಮಾನ್ ಚಾಲಿಸ ಅಥವಾ ಕಾರ್ತಿಕೇಯ ಸ್ತೋತ್ರವನ್ನು ಪಠಿಸಿ. ಮಂಗಳವಾರದ ದಿನ ಕೆಂಪು ಬಣ್ಣದ ಧಾನ್ಯಗಳನ್ನು ದಾನ ಮಾಡಿ. ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಅರಿಶಿನದ ಸ್ವಸ್ತಿಕವನ್ನು ಬರೆಯಿರಿ. ಇದು ನಕಾರಾತ್ಮಕ ಶಕ್ತಿಗಳನ್ನು ತಡೆಯುತ್ತೆ. ಜ್ಯೋತಿಷ್ಯವು ನಿಮ್ಮನ್ನ ಜಾಗೃತಗೊಳಿಸೋದಕ್ಕೆ ಇರುವ ಮಾರ್ಗ. ಆ ಅನಿರೀಕ್ಷಿತ ಮಹಿಳೆ ಅಥವಾ ವ್ಯಕ್ತಿಯ ಬಗ್ಗೆ ನಿಗಾ ಇಡಿ ಮತ್ತು ನಿಮ್ಮ ಸಂಸಾರವನ್ನು ಸುರಕ್ಷಿತವಾಗಿಸಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.